ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧವೇ ದೂರನ್ನ ನೀಡಲಾಗಿದೆ. ಅಕ್ರಮವಾಗಿ ಭೂಮಿ ಪಡೆದಂತ ಆರೋಪ ಸಂಬಂಧ ದೂರು ನೀಡಲಾಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧವೇ ದೂರನ್ನ ನೀಡಲಾಗಿದೆ. ಅಕ್ರಮವಾಗಿ ಭೂಮಿ ಪಡೆದಿದ್ದಾರೆ ಅನ್ನುವಂತ ಆರೋಪದ ಸಂಬಂಧ ಖರ್ಗೆ ಟ್ರಸ್ಟ್ಗೆ 2 ಬಾರಿ ಭೂಮಿ ಮಂಜೂರಾಗಿರುವಂತಹ ಆರೋಪ ಕೇಳಿಬಂದಿದೆ. ಲೋಕಾಯುಕ್ತಕ್ಕೆ ದಾಖಲೆ ಸಮೇತ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ದೂರನ್ನ ನೀಡಿದ್ದಾರೆ. ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಲೋಕಾಯುಕ್ತಗೆ ದಾಖಲೆ ಸಮೇತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ದೂರನ್ನ ನೀಡಿದ್ದಾರೆ. ಅಕ್ರಮವಾಗಿ ಭೂಮಿಯನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಿ ಖರ್ಗೆ ಅವರ ಟ್ರಸ್ಟ್ ಇದೆಯಲ್ಲ, ಆ ಟ್ರಸ್ಟ್ಗೆ 2 ಬಾರಿ ಭೂಮಿ ಮಂಜೂರಾಗಿರುವಂತಹ ಆರೋಪ ಇದೆ. ದಾಖಲೆಗಳ ಸಮೇತ ಲೋಕಾಯುಕ್ತಕ್ಕೆ ಎನ್ಆರ್ ರಮೇಶ್ ಬಿಜೆಪಿ ಮುಖಂಡ ದೂರು ನೀಡಿದ್ದಾರೆ. ಕರ್ನಾಟಕ ರಾಜ್ಯದ ಅತ್ಯಂತ ಹಿರಿಯ ರಾಜಕಾರಣಿ, 7 ಬಾರಿ ಶಾಸಕರಾಗಿ, 2 ಬಾರಿ ಸಂಸದರಾಗಿ, ಈಗ ರಾಜ್ಯಸಭಾ ಸದಸ್ಯರಾಗಿ, ಪ್ರಸ್ತುತ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಎಐಸಿಸಿಯ ಅಧ್ಯಕ್ಷರಾಗಿ, ರಾಷ್ಟ್ರೀಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ 52 ವರ್ಷಗಳ ರಾಜಕೀಯ ಜೀವನವನ್ನು ಹೊಂದಿರತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಅವರ ಕುಟುಂಬ ವರ್ಗದವರು. ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಸಚಿವ ಪ್ರಿಯಾಂಕ ಖರ್ಗೆ ಸೇರಿದಾಗೆ ಅವರ ಹಿರಿಯ ಮಗ ರಾಹುಲ್ ಎಂ ಖರ್ಗೆ, ಅವರ ಅಳಿಯ ಮತ್ತು ಕಲಬುರಗಿಯ ಸಂಸದ ರಾಧಾಕೃಷ್ಣ ಖರ್ಗೆ ಅವರ ಶ್ರೀಮತಿ ಧರ್ಮಪತ್ನಿ ರಾಧಾಬಾಯಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸೇರಿದಾಗೆ ಅವರು ಒಟ್ಟಾರೆ ಅವರ ಕುಟುಂಬದವರೆಲ್ಲ ಸೇರಿಕೊಂಡು ಒಂದು ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಅಂತ ಹೇಳಿ 1994ರಲ್ಲಿ ಕಲಬುರಗಿ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಸದ್ಯ ಈಗ ಸಿದ್ದರಾಮಯ್ಯನವರು ಮೂಡ ಹಗರಣ ಒಂದು ಕಡೆ ಆಯ್ತು ಅಂತಂದ್ರೆ, ಇನ್ನೊಂದು ಕಡೆ ಈಗ ಬಿಜೆಪಿಯ ಎನ್ಆರ್ ರಮೇಶ್ ಖರ್ಗೆ ವಿರುದ್ಧ ಈಗ ದೂರನ್ನ ಕೊಟ್ಟಿದ್ದಾರೆ. ಅಂದ್ರೆ ಖರ್ಗೆ ಅವರ ಟ್ರಸ್ಟ್ಗೆ 2 ಬಾರಿ ಭೂಮಿ ಮಂಜೂರಾಗಿದೆ ಅನ್ನುವಂಥ ಆರೋಪದ ಸಂಬಂಧ ಸದ್ಯದ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ ಆನಂದ್? ಸಿಂಧೂರ, ಪ್ರಮುಖವಾಗಿ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ 2 ಬಾರಿ 2 ಕಡೆ ಶೈಕ್ಷಣಿಕ ಉದ್ದೇಶಕ್ಕೆ ಸರ್ಕಾರಿ ಜಮೀನನ್ನ ದುರುಪಯೋಗ ಮಾಡಿ ಬಳಸ್ಕೊಂಡಿರ್ತಕ್ಕಂಥದ್ದು ಪ್ರಮುಖವಾಗಿ ಇವತ್ತು ಕೇಳ್ಪಟ್ಟಿರ್ತಕ್ಕಂಥದ್ದು. ಎನ್ಆರ್ ರಮೇಶ್ ಅವರು ಈ ವಿಚಾರವಾಗಿ ಪ್ರಿಯಾಂಕ್ ಖರ್ಗೆ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಅವರ ಪತ್ನಿಯವರ ವಿರುದ್ಧನೂ ಕೂಡ ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ 10 ವರ್ಷಗಳ ಹಿಂದೆಯೇ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಶೈಕ್ಷಣಿಕ ಉದ್ದೇಶಕ್ಕಂತೂ ಬೆಂಗಳೂರಿನ ಪ್ರತಿಷ್ಠಿತ ಬಡಾವಣೆ ಆಗಿರ್ತಕ್ಕಂಥ BTM 4ನೇ ಹಂತದಲ್ಲಿ ನಿವೇಶನ ಹಂಚಿಕೆಯನ್ನ ಮಾಡಲಾಗಿತ್ತು. ಆ ನಂತರವೂ ಕೂಡ ಇವರು KADBಗೆ ಮತ್ತೊಂದು ಬಾರಿ ಅದೇ ಒಂದು ಟ್ರಸ್ಟ್ ಹೆಸರಿನಲ್ಲಿ ಭೂಮಿ ಬೇಕು ಅಂತ ಅಲ್ಲಿ ಒಂದು ಅಪ್ಲಿಕೇಶನ್ ಅನ್ನ ಹಾಕೊಂಡು ಅಲ್ಲೂ ಕೂಡ ಮಂಜೂರನ್ನ ಮಾಡಿಸ್ಕೊಂಡಿರ್ತಕ್ಕಂಥದ್ದು ಇಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಈ ವಿಚಾರವಾಗಿ ದಾಖಲೆಗಳ ಸಮೇತ ಎನ್ಆರ್ ರಮೇಶ್ ಅವರು ಇವತ್ತು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಅನ್ನ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಯಲಹಂಕ ಬಳಿಯ ಬಾಗ್ಲೂರಿನ KADBಯಲ್ಲಿ ಅಭಿವೃದ್ಧಿಪಡಿಸಿರ್ತಕ್ಕಂಥ ಜಾಗದಲ್ಲಿ ಸುಮಾರು 5 ಎಕರೆ ವಿಸ್ತೀರ್ಣದ CA ನಿವೇಶನ ಸಂಖ್ಯೆಯನ್ನ ನೀಡಲಾಗಿರ್ತಕ್ಕಂಥದ್ದು. ಇದಕ್ಕೆ ಹಂಚಿಕೆ ಪತ್ರವನ್ನು ಕೂಡ ನೀಡಲಾಗಿದೆ. ಇದೇ ರೀತಿ 2 ಕಡೆ ಇವರು ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಹೆಸರಿನಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು ಕಾನೂನು ಬಾಹಿರವಾಗಿದೆ ಅಂತ ಪ್ರಮುಖವಾಗಿ ಎನ್ಆರ್ ರಮೇಶ್ ಅವರು ಆರೋಪ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಬಗ್ಗೆ ಉನ್ನತ ತನಿಖೆಯನ್ನ ಮಾಡಬೇಕು ಕೂಡ ಅಂತ ಆಗ್ರಹ ಮಾಡಿದ್ದಾರೆ. ಈ ವಿಚಾರವಾಗಿ ಇವತ್ತು ಲೋಕಾಯುಕ್ತ ಅಧಿಕಾರಿಗಳಿಗೆ ದಾಖಲೆ ಸಮೇತ ದೂರ ನೀಡಿರ್ತಕ್ಕಂಥದ್ದು. ಸಿಂಧೂರ. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.